ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೇಮ್ಲಾ ಬ್ಲಾಗ್. ಇವತ್ತು ಶುಕ್ರವಾರ ಬೆಳಗ್ಗೆಯಿಂದನೇ ವೀಡಿಯೋ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಅಂತ ಏನಿಲ್ಲ, ಟೈಮ್ ಬಂದಿಗೆ 8 ಕಾಲಾಗಿದೆ. ಲಾಸ್ಟಲ್ಲಿ ಕೆಲಸ ಎಲ್ಲ ಮುಗೀತು. ಈಗ ಲಾಸ್ಟಲ್ಲಿ ಪೂಜೆ ಮಾಡ್ಕೊತಾ ಇದ್ದೀನಿ. ನಾಷ್ಟ ಬಂದು ಇವತ್ತು ಪೊಂಗಲ್ ಮಾಡಿದ್ದೆ, ಮತ್ತು ಮನಸ್ಸನ್ನು ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದು ನಾನು ಸ್ನಾನ ಮಾಡಿ ಪೂಜೆ ಮಾಡ್ಕೊತಾ ಇದ್ದೀನಿ. ಶುಕ್ರವಾರ ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಯಾವುದೂ ಅಷ್ಟೇ ಬ್ಲಾಗ್ ಎಲ್ಲ ಮಾಡಿಲ್ಲ. ಯಾಕೆಂದರೆ ಬೆಳಗ್ಗೆ ಟೈಮ್ ಕೆಲಸ ಇರುತ್ತಲ್ಲ, ಹಂಗಾಗಿ ನನಗೆ ವೀಡಿಯೋ ಎಲ್ಲ ಮಾಡೋಕ್ಕಾಗೋದಿಲ್ಲ. ಬೇಗ ಕೆಲಸ ಮುಗಿದು ಸಾಕಪ್ಪ ಅನಿಸುತ್ತೆ. ಏನೇ ಕೆಲಸ ಇರೋ 7:30 ಒಳಗಡೆ ಕೆಲಸ ಮಾಡಿಬಿಡ್ಬೇಕು. ಅವಳು ಹೋಗೋದ್ರೊಳಗೆ ನಾಷ್ಟನೂ ಮಾಡಬೇಕು, ಎಲ್ಲ ಆಗಬೇಕು. ಮುಂಚೆ ಅಂದರೆ ಅವರು 10 ಗಂಟೆಗೆ ಸ್ಕೂಲು ಕಾಲೇಜ್ಗೆ ಹೋಗ್ತಿದ್ರಲ್ಲ, ಹಂಗಾಗಿ ನನಗೆ ಲೇಟಾಗಿ ಮಾಡಿದ್ರು ತೊಂದರೆ ಆಯ್ತಿರಲಿಲ್ಲ. ಇಲ್ಲಿಂದ 9:15 ಮನೆಗೆ ಬಿಟ್ರು ಅವ್ರು 9:30ಗೆ ಅಲ್ಲಿಗೆ ಹೋಗಿರೋರು. ಇವಾಗ ಹಂಗೆ ಆಗೋದಿಲ್ಲ. ಈಗ ಅವಳು 7:30ಗೆ ಮನೆ ಬಿಡಲೇಬೇಕು. ಬಿಡೋಷ್ಟೊತ್ತಿಗೆ ಇಷ್ಟು ಕೆಲಸ ಮಾಡಬೇಕು. ಆ ಕೆಲಸದಲ್ಲಿ ಕೆಲಸ ನಾನು ನಿಧಾನಕ್ಕೆ ಮಾಡ್ಕೋಬೋದು. ಆದರೆ ನಾನು ಹೋಗ್ಬೇಕಲ್ಲ ಕೆಲಸಕ್ಕೆ, 2 ಕೆಲಸನೂ ಒಟ್ಟಿಗೆ ಆಗುತ್ತೆ ಅಂತ ಬೇಗ ಮಾಡ್ಕೊತೀನಿ. ನಾಷ್ಟ ಮಾಡಬೇಕು, ಅವಳನ್ನ ಕರ್ಕೊಂಡೋಗಿ ಬಿಟ್ಟು ಬರಬೇಕು. ನಮ್ಮ ಮನೆಯವ್ರು ಕರ್ಕೊಂಡೋಗಿ ಬಿಟ್ಟು ಬರ್ತಾರೆ. ನಾನು ಇಲ್ಲಿ ಮನೇಲಿ ಮಾಡಿಕೊಟ್ರೆ ಅವ್ರು ಕರ್ಕೊಂಡೋಗಿ ಬಿಟ್ಟು ಬರ್ತಾರೆ. ಅವರಿಲ್ಲ, ಅವರು ಯಾವತ್ತ ಸೋಮವಾರ ಹೋಗಿರೋದು. ಇವಾಗ ಶುಕ್ರವಾರ ಇನ್ನೂ ಬಂದಿಲ್ಲ. ಬಂದರೆ ಮೋಸ್ಟ್ಲಿ ಶನಿವಾರ ಬರ್ಬೋದು. ಮನೆಯಲ್ಲೂ ಮಾಡಿ ಅವಳನ್ನ ಕರ್ಕೊಂಡೋಗಿ ಬಿಟ್ಟು ಬರೋದು, ತಿರ್ಗಾ ಬರೋದು, ನಾನಿಲ್ಲಿ ಕೆಲಸ ಮಾಡೋದು, ತಿರ್ಗಾ ನಾನು ಓಡೋಗೋದು ಕೆಲಸಕ್ಕೆ. ಸಾಕಾಗ್ಬಿಟ್ಟೈತೆ ನನಗಂತೂ. ಇದರಲ್ಲಿ ವೀಡಿಯೋ ಅಷ್ಟೇ ಜಾಸ್ತಿ ಮಾಡೋಕ್ಕಾಗ್ತಿಲ್ಲ, ಮಾಡ್ತಾನೂ ಇಲ್ಲ. ಪೂಜೆ ಎಲ್ಲ ಆಯಿತು, ಪೂಜೆ ಎಲ್ಲ ಮುಗೀತು. ನಾಷ್ಟ ಪೊಂಗಲ್ ಮಾಡಿದ್ದೆ. ಏನು ನಾಷ್ಟ ಮಾಡೋದು ತಲೆನೋವು ಬರ್ತೈತೆ. ಉಪ್ಪಿಟ್ಟು ಮಾಡೋಣ ಅಂದರೆ ಮಿತ್ತು ತಿನ್ನಲ್ಲ. ಚಿತ್ರಾನ್ನ ನೆನೆ ಮಾಡಿದ್ದೆ, ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂದರೂ ತಿನ್ನಲ್ಲ. ಮತ್ತು ರೊಟ್ಟಿ ಮಾಡಿದ್ರೆ ಬೆಳಗ್ಗೆ ಟೈಮ್ ತಿನ್ಬೋದು ಅಷ್ಟೇ. ಸ್ಕೂಲ್ಗೆಲ್ಲ ಹೋದರೆ ತಿಂದ್ಬಿಟ್ಟು ಸ್ಕೂಲಿಗೆ ತೊಗೊಂಡೋಗೋಕ್ಕಾಗೋದಿಲ್ಲ, ಹಂಗಾಗಿ ಮಾಡಲ್ಲ. ರೊಟ್ಟಿ ಮಾಡಿದ್ರು ಅಷ್ಟೇ, ದೋಸೆ ಮಾಡಿದ್ರು ಅಷ್ಟೇ, ಜಾಸ್ತಿ ಟೈಮ್ ಒಲೆ ಮುಂದೆನೇ ನಿಂತ್ಕೋಬೇಕು. ಯಾವಾಗಲೂ ಅಷ್ಟೇ ಒಲೆ ಮುಂದೆನೇ ನಿಂತ್ಕೋಬೇಕು. ಬೇಗ ಇವೆಲ್ಲ ಈ ಥರದ್ದೆಲ್ಲ ಬೇಗ ಆಗಿಬಿಡುತ್ತೆ. ಮೆಂತ್ಯ ಸೊಪ್ಪಿತ್ತು, ಸ್ವಲ್ಪ ಮೆಂತ್ಯ ಪಲಾವ್ ಮಾಡೋಣ ಅಂತಂದರೆ ಅಮ್ಮ ಪೊಂಗಲ್ ಮಾಡಮ್ಮ ಅಂದರು. ಅವಳಿಗಿಷ್ಟ ಪೊಂಗಲ್ ಅಂದರೆ. ಹೆಸ್ರುಬೇಳೆ ಜಾಸ್ತಿ ಹಾಕಿ ಮಾಡಿದ್ರೆ ಇಷ್ಟಪಟ್ಟು ತಿಂತಾಳೆ, ಹಂಗಾಗಿ ಪೊಂಗಲ್ ಮಾಡಿದೆ. ಸಾಂಬಾರೇನಿಲ್ಲ, ಸಾಂಬಾರು ಮಾಡಬೇಕು ಮಧ್ಯಾಹ್ನಕ್ಕೆ. ನೋಡ್ತೀನಿ, ನಾನು ಒಂದು ಸ್ವಲ್ಪ ತಿಂದ್ಬಿಟ್ಟು ಕೆಲಸಕ್ಕೆ ಕೊಡ್ತೀನಿ. ಇವತ್ತೇನೋ ಬಟ್ಟೆ ಎಲ್ಲ ಒಗೆಯೋದಿಲ್ಲ. ನಂದು ಮನಸ್ಸಿಂದ 2 ಜೊತೆ ಇರೋದು. ಬಟ್ಟೆ ಎಲ್ಲ ಏನೋ ಒಗೆಯೋಕ್ಕೆ ಹೋಗೋದಿಲ್ಲ. ಸಂಜೆ ನೋಡ್ತೀನಿ, ಸಂಜೆ ಆದರೆ ಸಂಜೆ ಒಗಿತೀನಿ. ಏನು ಮಾಡ್ತಿದ್ಯಾ? ಏನು ಬೇಕು? ಏನು ಬೇಕಮ್ಮ? ಏನು ಬೇಕು? ಏನು ಬೇಕಿದೆ? ಏನಿದೆಲ್ಲ ಇದು? ಏನಿದೆಲ್ಲ ಇದು? ಏನು ಬೇಕು? ಏನು ಬೇಕು? ಬಾಯ್ಲಿ ಬಾಯ್ಲಿ ಏನು ಬೇಕು ನಿನಗೆ? ಮೊಮ್ಮ ಹಾಕಿಲ್ಲ, ಅಕ್ಕ ಇನ್ನೂ ಮೊಮ್ಮ ಹಾಕಿಲ್ಲ, ಮಾನಸ ಇನ್ನೂ ಮೊಮ್ಮ ಹಾಕಿಲ್ಲ. ಅಕ್ಕ ಬಂದು ನೋಡಲಿ, ಮೊಮ್ಮ ಹಾಕಿಲ್ಲ. ನಡಿ ಒಳಗಡೆ ಇಲ್ಲ ಕಲ್ಕೈ ತೊಗೊಂಬರ್ತೀನಿ. ಮೊಮ್ಮ ಅವನು ಬೇಕು. ಬಾಯ್ ಬಾಕ್ಸ್ ತಗೋ, ಬಟ್ಲು ತೊಂಬ, ಬಾಯ್ಲಿ ಬಟ್ಲು ತೊಂಬ, ಬಟ್ಲೆ ಎತ್ಕೊಳಂಬ, ಬೈ ಚು. ಏನು ಬೇಕಮ್ಮ? ಮೊಮ್ಮ ಬೇಕಾ? ಅವನು ಬೇಕು. ಬಾಯ್ಲಿ ಅನ್ನ ಇದಿಲ್ವಾ? ಅನ್ನ ಇಲ್ಲಿ ನೋಡಿ, ಇಲ್ಲಿ ಅನ್ನ ಇದೆ. ರಾಮಂಗೆ ಹಾಕೊಂಡು ಬಾಯ್ಲಿ, ರಾಮಂಗೆ ಹಾಕ್ತೀನಿ ಬಾಯ್ಲಿ, ಮೊಮ್ಮ ಮಾಡಿಲ್ಲ ನೋಡಿ. ಊಟ ಹಾಕಿಲ್ಲ ಅಂತ ಹೇಳ್ತಾನೆ. ಅನ್ನ ಗೊತ್ತಿಲ್ಲ. ನಾನು ಈಗ ಬಂದೆ, ಟೈಮ್ ಬಂದೀಗ 4:15 ಆಗಿದೆ. ಇವಾಗ ಬಂದೆ. ಈಗ ಬಂದರೆ ನಾನು ಬಿಡ್ತಾಯಿಲ್ಲ. ಅವನು ಊಟ ಹಾಕು ಅಂತ. ಅನ್ನ ಏನೂ ಇಲ್ಲ, ಅನ್ನ ಮಾಡಿರಲಿಲ್ಲ ಬೆಳಗ್ಗೆ. ನಾನು ಬರೀ ಪೊಂಗಲ್ ಮಾಡಿದ್ದೆ ಅಷ್ಟೇ. ರಾತ್ರಿದು ಅನ್ನ ಇತ್ತು, ಅದು ಹಾಕಿ ಹೋಗಿದ್ದೆ ನಾನು ಬೆಳಗ್ಗೆ. ಇನ್ನು ಸ್ವಲ್ಪ ಇದೆ ನೋಡಿ, ಸ್ವಲ್ಪ ಇದೆ. ಹಾಲೆಲ್ಲ ಕುಡ್ಕೊಂಬಿಡ್ತಾನೆ, ಅನ್ನ ಮಾತ್ರ ಬಿಡ್ತಾನೆ. ಸ್ವಲ್ಪ ಅದಕ್ಕೆ ಹಾಲು ಹಾಕ್ತೀನಿ, ಬಿಡೋದಿಲ್ಲ ಅವನಿಲ್ಲ ಅಂದರೆ. ನನ್ನ ಹೊಟ್ಟೆ ಹಸ್ಬಿಟ್ಟೈತೆ. ಈಗ ಬೇಗ ಅನ್ನಕ್ಕೆ ಇಡ್ತೀನಿ. ಏನಪ್ಪ ಗುಂಡು ತೋರಿಸ್ತೀನಿ ನೋಡಿ. ಏನು ಬೇಕು? ಮೊಮ್ಮ ಬೇಕಮ್ಮ? ಒತ್ಬಿಟ್ಟ. ಮನೆ ಕ್ಲೀನಿಂಗ್ ಮಾಡೋಣ ಇವತ್ತು. ಮನೆ ಕ್ಲೀನಿಂಗ್ ಏನು ಮಾಡೋಣ.
ವಾರ್ಡ್ರೋಬ್ ಕ್ಲೀನ್ ಮಾಡೋಣ, ವಾರ್ಡ್ರೋಬ್ದು ಬಟ್ಟೆ ಜೋಡಿಸೋಣ ಅಂದ್ಬಿಟ್ಟು ಬಂದೆ. ಮೊದಲು ಅನ್ನಕ್ಕೆ ಇಡ್ತೀನಿ, ಸ್ವಲ್ಪ ಇತ್ತು ಆ ಬಟ್ಟಲಲ್ಲಿ ಇಷ್ಟೇ ಇಷ್ಟಿತ್ತು, ಅದನ್ನು ನಾನು ಇಲ್ಲಿ ಒಳಗಡೆ ಅನ್ನ ಐತೆ ಅಂದ್ಬಿಟ್ಟು ನೋಡ್ಬಿಟ್ಟು ಆಚೆಗಡೆ ಹಾಕ್ಬಿಟ್ಟಿದ್ರೆ, ಆಚೆಗಡೆ ನಾಯಿಗೇನಾರು ಅನ್ನ ಹಾಕ್ಬಿಟ್ಟಿದ್ರೆ ನಾನು ಬಿಡ್ತಿರ್ಲಿಲ್ಲ. ಇವತ್ತು ಇರೋ ಹಾಲೆಲ್ಲ ಉಯ್ಬೇಕಾಗಿತ್ತು ಅವನಿಗೆ, ಅವ್ನು ಇರ್ತಿರ್ಲಿಲ್ಲ. ಸದ್ಯಕ್ಕೆ ನಾನು ಒಳಗಡೆ ಬಂದು ನೋಡಿದೆ ಅನ್ನ ಇದೆಯಲ್ವ ಅದು, ಯಾಕೆಂದರೆ ಬೆಳಗ್ಗೆ ಮಾಡಿರಲಿಲ್ಲ ಅನ್ನ, ನಾನು ಪೊಂಗಲ್ ಮಾಡೋದಿದ್ದು. ಅದಕ್ಕೆ ಯಾವುದಕ್ಕಾದ್ರೂ ಆಗಲಿ ಇಷ್ಟು ಅನ್ನ ನಾನು ಅಡುಗೆ ಮಡಗಿರ್ತೀನಿ ನಾನು. ಅವ್ನು ಸರಿ ಇಲ್ಲ, ಅವನು ಮಕ್ಕಳು ಕೇಳ್ತಾರೆ, ಮಕ್ಕಳು ಊಟ ಹಾಕಲ್ಲ, ಅವ್ರಿಗೂ ಬತ್ತಿದ್ದಂಗೆ ಅವ್ರು ತಿನ್ನೋದನ್ನೇ ನೋಡ್ತಾರೆ. ಬತ್ತಿದ್ದಂಗೆ ಅವ್ರು ತಿನ್ನೋದು, ಅವ್ರಿಗೇನು ಬೇಕು ಅಂತ ಹುಡುಕತ್ತಾರೆ. ಇವ್ನಿಗೇನು ಬೇಕು ಅನ್ನೋದು ಅವ್ರು ನೋಡೋದಿಲ್ಲ. ಅವ್ರು ತಿನ್ನೋರು ಹೊಟ್ಟೆ ತುಂಬ ಆದಮೇಲೆ ಒಳಗೆ ಬರ್ತಾರೆ. ಅನ್ನ ಇರಲಿಲ್ವಲ್ಲ, ಸುಮ್ಮನೆ ಟಿ ವಿ ನೋಡ್ಕೊಂಡು ಕೂತವ್ರೆ. ಅವನು ಸುಮ್ಮ ಮಲ್ಗವನು. ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಇವ್ರು ಏನು ನನಗೆ ದನ್ನ ಹಾಕಲ್ಲ ಅಂತ. ನಾನು ಬಂದಲ್ಲ ತಗೊಂಡ. ಅವನು ರೋಪೆಲ್ಲ ನನ್ನ ಹತ್ರನೇ ಜಾಸ್ತಿ, ರೋಪೆಲ್ಲ ನನ್ನ ಹತ್ರನೇ ತೋರಿಸೋದು. ಅವನು ಅವ್ರ ಹತ್ರ ಎಲ್ಲ ತೋರಿಸಲ್ಲ ಅವ್ರು ರೋಪ. ಯಾಕೆಂದರೆ ರೋಪ್ ತೋರ್ಸೋಕೋದ್ರೆ ಅವ್ರು ಅನ್ನ ಕಲತ್ ಗೊತ್ತು. ನೀನು ಏನಾರ ಬುಗ್ಳುಕೊಂತ ಸುಮ್ಕುತ್ತಿರ್ತಾರೆ ಅವ್ರು. ನನ್ನ ಹತ್ರ ಆಡ್ತಾನೆ. ಹಾಗಾಗಿ ನನಗೆ ಅವ್ನಿಗೆ ಅಶ್ವ ಆಗೈತಾ ಏನು ಎತ್ತ. ಅವನು ಹೊರಗಡೆ ಹೋಗೋದಾದ್ರೂ ಬಂದು ನಾನು ಕೇಳ್ತಾನೆ, ಗೇಟ್ ತೆಗಿ ಬಾ ಅಂತ ಕೇಳ್ತಾನೆ. ಫಸ್ಟ್ ಹಂಗೆ ಅನ್ನಕ್ಕೆ ಇಟ್ಬಿಟ್ಟು ನಾನು ತಲೆನೋವು ಅಂದರೆ ತಲೆನೋವು. ಸುಮಾರು 1 ವಾರದಿಂದ ಒಂದೇ ಸಮ ತಲೆ ಸ್ನಾನ ಮಾಡ್ತೀನಿ. 1 ವಾರನ ಜಾಸ್ತಿ ಆಯಿತು. ಗುರುವಾರ ನೆನೆಗೆ 8 ದಿವಸದಿಂದ 9 ದಿವಸದಿಂದ ಒಂದೇ ಸಮ ತಲೆ ಸ್ನಾನ ಮಾಡ್ತಾಯಿದ್ದೀನಿ. ತಲೆನೋವು ಹಿಡ್ಕೊಬಿಟ್ಟೈತೆ ನನಗೆ. ತಲೆನೋವು ಅಂದರೆ ಅಷ್ಟಿಷ್ಟ ಅಲ್ಲ, ಏನು ಮಾಡೋದು. ಅದಕ್ಕೆ ಸ್ವಲ್ಪ ಎಣ್ಣೆ ಉಚ್ಕೊಳ್ಳೋಣ ಅಂತ ಒಂಚೂರು ಕೊಬ್ಬರಿ ಎಣ್ಣೆ ಎಲ್ಲ ಈ ಕೋಡಿಗೆ ಗಟ್ಟಿ ಆಗಿಬಿಟ್ಟಿತ್ತು. ತೊಡಗೆ ಮೋಲ್ಡ್ ಮೇಲೆ ಇಟ್ಟು ಬಂದಿದ್ದೀನಿ. ಸ್ವಲ್ಪ ಕರಗಲಿ, ಚೆನ್ನಾಗಿ ಹರಳೆಣ್ಣೆ ಉಜ್ಜಬೇಕು. ಇವತ್ತು ಯಾವಾರ ಶುಕ್ರವಾರ ಅಲ್ವಾ, ಇವತ್ತು ನಾಳೆ ನಾಡ್ದು 3 ದಿವಸ ತನಕ ತಲೆ ಫುಲ್ಲು ಎಣ್ಣೆನೇ ನೆನೆಸ್ಬಿಡ್ತೀನಿ. ಮನೆ ಕ್ಲೀನಿಂಗ್ ಮಾಡಬೇಕಲ್ಲ, ಏನಾದರೂ ಆಗಲಿ. ಆಮೇಲೆ ಬೇಕಾದರೆ ತಲೆ ಸ್ನಾನ ಮಾಡಿದ್ರೆ ಆಗುತ್ತೆ. ಹಾಗಾಗಿ ಈಗ ಅನ್ನಕ್ಕೆ ಇಟ್ಟಿದ್ದೀನಿ. ಸಾಂಬಾರು ಏನಾರು ಮಾಡಬೇಕು, ಅಡುಗೆ ಮಾಡಬೇಕು. ನಾನು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿತೀನಿ. ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ನೋಡ್ತೀನಿ. ವಾರ್ಡ್ರೋಬ್ ಕ್ಲೀನ್ ಮಾಡೋದಾದರೆ ಕ್ಲೀನ್ ಮಾಡ್ತೀನಿ. ಏಕೆಂದರೆ ವಾರ್ಡ್ರೋಬ್ ಕ್ಲೀನ್ ಮಾಡೋದೇ ನಂಗೆ ತುಂಬ ಟೈಮ್ ತೊಗೊಂಡ್ಬಿಡುತ್ತೆ. ತುಂಬ ಟೈಮ್ ತಗೊಳುತ್ತೆ. ಹಂಗಾಗಿ ಅದು ಕ್ಲೀನ್ ಮಾಡಿ ತೆಗೆದು ಬಟ್ಟೆ ಎಲ್ಲ ಜೋಡಿಸಿ ಎಲ್ಲ ಮಾಡೋದು ತುಂಬಾ ಟೈಮ್ ತಗೊಳುತ್ತೆ. ಅದನ್ನು ಇವತ್ತು ಮುಗಿಸ್ಕೊಳ್ಳೋಣ. ಏನು ಕ್ಲೀನ್ ಮಾಡೋದೇನಿಲ್ಲ, ಬಟ್ಟೆ ಎಲ್ಲ ಈಚೆಗಡೆ ತೆಗೆದ್ಬಿಟ್ಟು ಆ ಪೇಪರ್ ಕೆಳಗಡೆ ಪೇಪರ್ ಹಾಕಿದ್ದೀನಲ್ಲ, ಆ ಪೇಪರೆಲ್ಲ ತೆಗೆದು ಬೇರೆ ಪೇಪರ್ ಹಾಕೋತೀನಿ. ಬೇರೆ ಪೇಪರ್ ಹಾಕ್ಕೊಂಡು ಬಟ್ಟೆ ಜೋಡಿಸೋದು ಅಷ್ಟೇ. ಅದೇನೇ ಕ್ಲೀನಿಂಗ್ ಕೆಲಸ ಏನಿಲ್ಲ. ಅದು ಇನ್ನೂ ದುಂಬೋದೊಡೆ ಎಲ್ಲ ಕೊಡ್ಬೋದು, ಪಾತ್ರೆ ತೊಳೆಯೋದು, ಮನೆ ಒಳಗಡೆ ಎಲ್ಲ ತೊಗೊಂಡೋಗಿ ಆಚೆಗೆ ಹಾಕೋದು, ಅದೆಲ್ಲ ಮಾಡಬಾರ್ದು ಮಂಗಳವಾರ ಶುಕ್ರವಾರ. ಇದು ಮಾಮೂಲಿ ಬಟ್ಟೆ ಜೋಡಿಸೋದಲ್ವ, ಅದು ಮಾಡ್ತೀನಿ. ಇವಾಗ ಬಂದೆ, ಕಾಲೆಲ್ಲ ನೋಯ್ತವೆ. ಏನು ಮಾಡೋದು, ಒಂದು ಸ್ವಲ್ಪ ಹೊತ್ತು ಕುತ್ಕೊಳಂಗೂ ಇಲ್ಲ. ಇನ್ನು 2 ದಿವಸ ನನ್ನ ಮನೆ ಕ್ಲೀನಿಂಗ್ ಕೆಲಸ ಸಿಕ್ಕಾಪಟ್ಟೆ ಐತೆ. ನೋಡೋಣ ಹೆಂಗಾಗುತ್ತಂತ. ಏನು ಗೊತ್ತಾ, ನಾಳೆಯಿಂದ ಕೆಲ್ಸಕ್ಕೆ ಹೋಗಲ್ಲ. ನಾಳೆಯಿಂದ ಇನ್ನು ಹಬ್ಬ ಆಗೋ ತಕ್ಕನೂ ಕೆಲ್ಸಕ್ಕೆ ಹೋಗಲ್ಲ ನಾನು. ಇನ್ನು ನಾಳೆ ಸೋಮವಾರಕ್ಕೆ 8 ದಿವಸಕ್ಕೆ ಇನ್ನು 10-12 ದಿವಸ 12 ದಿವಸ ಕೆಲ್ಸಕ್ಕೆ ಹೋಗಲ್ಲ ನಾನು. ಏಕೆಂದರೆ ಮನೆ ಕ್ಲೀನ್ ಮಾಡೋದು ಇದೆಲ್ಲ ಇರುತ್ತೆ. ಅದೆಲ್ಲ ಮುಗಿಸ್ಕೊಂಡು ಹಬ್ಬನೂ ಮುಗಿಸ್ಕೊಂಡು ಆಮೇಲೆ ಕೆಲ್ಸಕ್ಕೆ ಹೋಗೋದು. ಹೇಳ್ಬಿಟ್ಟು ಬಂದುಬಿಟ್ಟಿದ್ದೀನಿ, ಕೆಲ್ಸಕ್ಕೆ ಬರೋಲ್ಲ. ನೆಕ್ಸ್ಟು ಸೋಮವಾರನೇ ಬರೋದು ಅಂತೇಳಿ ಬಂದಿದ್ದೀನಿ. ನೋಡೋಣ, ಸರಿ ಆಯಿತು ಅಂತೇಳಿದ್ದಾನೆ. ನನಗೂ ಹೊಟ್ಟೆ ಸಿದ್ದೈತೆ. ಬೆಳಗ್ಗೆ ಪೊಂಗಲ್ ತಿನ್ಕೊಂಡು ಹೋಗಿದ್ದು. ನಾನು ಏನೂ ತಿಂದೇ ಇಲ್ಲ. ನಾನು ಪೊಂಗಲ್ಲು ಹೊಟ್ಟೆ ತುಂಬಲ್ಲ, ಬೇಗ ಜೀರ್ಣ ಆಗ್ಬಿಡುತ್ತೆ. ಅದು ಒಂಥರ ಗಂಜಿ ತಿಂದಂಗೆ ಅದು ಪೊಂಗಲ್. ಹೊಟ್ಟೆ ಹಸಿತೈತೆ. ನನಗೂ ಅನ್ನ ಇಲ್ಲ, ಪಾಪ ಗುಂಡಂಗೂ ಇಲ್ಲ. ಈಗ ಅದಕ್ಕೆ ಒಂದು ಟೀ ಮಾಡ್ಕೊಂಡು ಕುಡ್ತೀನಿ. ನಾನು ಟೀ ಜಾಸ್ತಿ ಕುಡಿಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಲ್ಲ, ಅಲ್ಲೆಲ್ಲ ಕಾಫಿ ಟೀ ನನಗೆ ಸಿಕ್ಕೋದಿಲ್ಲ. ಹಂಗಾಗಿ ಕಂಟ್ರೋಲ್ ಮಾಡೋಣ ಅಂತ. ಈಗ ಹೊಟ್ಟೆ ಹಸಿತೈತಲ್ಲ, ಹೊಟ್ಟೆ ಹಸಿ ತಡ್ಕೊಳಕ್ಕಾಗಲ್ಲ. ಏನಾದರೂ ತಿನ್ನೋಣ ಅನಿಸುತ್ತೆ. ದೇವ್ರ ಮನೇಲಿ ಬಾಳೆಹಣ್ಣಿದ್ದಾವೆ. ದೇವ್ರ ಮನೇಲಿ ಪೂಜೆ ಬಾಳೆಹಣ್ಣು ಇಕ್ಕಿದ್ನಲ್ಲ, ಬಾಳೆಹಣ್ಣಿದ್ದಾವೆ. ಒಂದು ಬಾಳೆಹಣ್ಣು ತಿಂದ್ಬಿಟ್ಟು ಒಂದು ಗ್ಲಾಸು ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು. ಉದ್ದ ತಂದಿದ್ಯಾ? ನಾನು ಹೇಳಿದ್ದಕ್ಕೂ ತುಂಡಾಗಿರೋ ತಗೊಂಬ ಅಂತ, ಜಾಸ್ತಿ ಉದ್ದ ತರಬೇಡ ಅಂತ ಹೇಳಿದ್ದು.
ನಾನು ನೆಲಮಂಗ್ಲಕ್ಕೆ ಹೋಗಲ್ಲ ಇವತ್ತು, ನೀನೇ ತಗೊಂಡು ಬಾ ಅಂತ ಹೇಳಿದ್ದೆ. ಕೊತ್ತಂಬರಿ ಸೊಪ್ಪು ಮತ್ತು ಇನ್ನೇನು ಕಾಫಿ ಪುಡಿ ಖಾಲಿ ಆಗ್ಬಿಟ್ಟಿತ್ತು. ಕಾಫಿ ಪುಡಿ ತೊಗೊಂಡು ಕೊತ್ತಂಬರಿ ಸೊಪ್ಪು ತೊಗೊಂಡು ಬಾ ಅಂತ ಬೆಳಗ್ಗೆ ಕಾಸ್ಕೊಟ್ಟು ಕಳಿಸಿದ್ದೆ. ಅವನೇ ತೊಗೊಂಡು ಬಂದಿದ್ದಾನೆ. ಈ ನಡುವೆ ನಾನು ಜಾಸ್ತಿ ನೆಲಮಂಗ್ಲಕ್ಕೆ ಹೋಗಿ ಏನೂ ತರಕ್ಕೆ ಹೋಗೋದಿಲ್ಲ. ಏನಾರು ಬೇಕು ಅಂದರೆ ಅವ್ನಿಗೆ ಹೇಳ್ತೀನಿ, ಅವನೇ ತೊಗೊಂಡ್ಬರ್ತಾನೆ. ನೋಡಿ ಇವತ್ತು ಕಾಫಿ ಪುಡಿ ತಂದಿದ್ದಾನೆ, ಕೊತ್ತಂಬರಿ ಸೊಪ್ಪು ತಂದಿದ್ದಾನೆ. ಕೊತ್ತಂಬರಿ ಸೊಪ್ಪು ಉದ್ದ ಇದ್ದು ಮೊನ್ನೆ ಸ್ವಲ್ಪ ಕುಳ್ಳಿಗಿರೋ ತರಬೇಕಾಗಿತ್ತು. ಇದು ಜಾಸ್ತಿ ಒಂಥರ ಇದು ಅಷ್ಟು ಟೇಸ್ಟ್ ಇರೋಲ್ಲ. ನಾಟಿ ಕೊತ್ತಂಬರಿ ಸೊಪ್ಪು ತರಬೇಕು. ಹೋಗಿ ಪರವಾಗಿಲ್ಲ, ಫಸ್ಟ್ ಟೈಮ್ ತಂದಿದ್ದಾನೆ, ಪರವಾಗಿಲ್ಲ ಚೆನ್ನಾಗೇ ತಂದಿದ್ದಾನೆ. ಏನೇನು ಹಾಳಾಗಿರೋ ಅಂತ ತಂದಿಲ್ಲ. ಯಾರು ಕೊಟ್ರಪ್ಪ? ಯಾರು ಕೊಟ್ರು? ಯಾರು ಎತ್ಕೊಟ್ರ? ಫ್ರೆಂಡು. ನಿಮ್ಮ ಫ್ರೆಂಡ್ ಎತ್ಕೊಟ್ನಾ? ಪರವಾಗಿಲ್ಲ, ಸಾರ್ಥಕ ಆಯಿತು. ನನ್ನ ಮಗ ಮನೆಗೆ ಏನು ಬೇಕಾದರೂ ತಂದ್ಕೊಡ್ತಾನೆ ಅನ್ನೋದು ಒಂದು ನಂಬಿಕೆ ಬರ್ತದೆ. ಟೀ ಮಾಡಿ ಇಟ್ಕೊಂಡಿದ್ದೀವಿ. ಮಿತ್ತು ಬಂದು ನನಗೊಂದು ಬಿಸ್ಕೆಟು, ಒಂದು ಬಿಸ್ಕೆಟ್ ತರ್ಕೊಂಡು. ನನಗೆ ಬಿಸ್ಕೆಟ್ ಅಂದರೆ ತುಂಬ ಇಷ್ಟ. ನನಗೆ ಯಾವುದಿದು ಮಿಲ್ಕಿ ಬಿಸ್ಕೆಟು ಚೆನ್ನಾಗಿರುತ್ತೆ. ಇದು ನನಗೆ ಇಷ್ಟ. ಇದು ಹೊಟ್ಟೆ ಸಿತೈತೆ, ಅದಕ್ಕೆ ಒಂದೆರಡು ಬಿಸ್ಕೆಟ್ನ ಟೀ ಜೊತೆಗೆ ನಂಚ್ಕೊಂಡು ತಿಂದ್ಬಿಟ್ಟು ಕೆಲಸ ಶುರು ಹಚ್ಕೊತೀನಿ. ಈ ಮಾನಸನ ಫ್ರಾಕ್ಗಳು ಎಷ್ಟೊಂದು ಇದ್ದಾವೆ ಅಂತಂದರೆ ಸುಮಾರು ಒಂದು 7-8 ಫ್ರಾಕ್ ಕೊಟ್ಟುಬಿಟ್ಟೆ ಬೇರೆಯವ್ರಿಗೆಲ್ಲ. ಇಷ್ಟೊಂದು ಫ್ರಾಕ್ ಇದ್ದಾವೆ ಅಂದರೆ ಅವಳು ಮನೆ ಹತ್ರ ಇಟ್ಕೊಳ್ಳೋದೇ ಇಲ್ಲ ಅವಳು. ಇವೆಲ್ಲ ಎಷ್ಟು ದುಡ್ಡು ಗೊತ್ತಾ, ಎಷ್ಟು ಕಾಸ್ಟ್ಲಿ ಫ್ರಾಕ್ಗಳು ನೋಡಿರಿ. ಸುಮಾರು ಇದ್ದಾವೆ, ಸುಮಾರು ಫ್ರಾಕ್ಗಳು. ಗೋಪಾಲ ಇದೊಂದು, ಆಮೇಲೆ ನೋಡಿ ಇದಂತೂ ಎಷ್ಟು ಚೆನ್ನಾಗಿದೆ. ಏನು ಗ್ರ್ಯಾಂಡ್ ಆಗೈತೆ ಅಂತಂದ್ರೆ ಇದು ಅಷ್ಟು ಗ್ರ್ಯಾಂಡ್ ಆಗಿದೆ. ಇದು ಅಷ್ಟು ಚೆನ್ನಾಗಿದೆ. ಆಮೇಲೆ ಇದಂತೂ ಇದು ಎಷ್ಟು ಗೊತ್ತಾ, ಇದು ನೀವು ಹೇಳಿದ್ರೆ ನಂಬಲ್ಲ. ಏನಪ್ಪ ಅದು ಮಡಗು ರಾಜಗೋಪಾಲ. ಇದೇನು ಗೊತ್ತಾ, ಇದೆಷ್ಟು ಗೊತ್ತಾ, 1800 ರೂಪಾಯಿ ಫ್ರಾಕ್ ಇದು. ನಿಜವಾಗ್ಲೂ ಯಾರು ನಂಬಲ್ಲ ಎಷ್ಟು ಲೇಯರ್ ಇದೆ, ಯಾವ ಥರ ಇದೆ ಅಂದರೆ. ಮಾನಸ 5ನೇ ಕ್ಲಾಸಲ್ಲ 6ನೇ ಕ್ಲಾಸಲ್ಲ ಇದ್ದಾಗ ತೊಗೊಂಡಿದ್ದು. ಎಷ್ಟು 1800 ರೂಪಾಯಿ ಫ್ರಾಕ್ ಇದು ನೋಡಿ. ಇದು ಅಷ್ಟೇ, ಇದು ಆಗುತ್ತೆ. ಇದೇನು ಗೊತ್ತಾ, ಸ್ವಲ್ಪ ಚೇಂಜ್ ಮಾಡಬೇಕು. ಆ ಬಾಡಿ ಆಗ್ತಾ ಇಲ್ಲ ಇದೊಂದು. ಮತ್ತು ಇದು ಅಷ್ಟು ಎಷ್ಟು ಚೆನ್ನಾಗಿದೆ. ಇದೆಲ್ಲ ಆಗುತ್ತೆ ಅವಳಿಗೆ. ಇದೆಲ್ಲವೂ ಅಷ್ಟೇ, ನಾನು ತೋರಿಸಿದೆಲ್ಲ ಆಗುತ್ತೆ, ಅವಳು ಹಾಕ್ಕೊಳ್ಳೋದೇ ಇಲ್ಲ ಅವಳು. ವಾವ್ ನೋಡಿ ಈ ಫ್ರಾಕ್ಗಳು ಸುಮಾರು ಸುಮಾರಾಗಿದ್ದಾವೋ ಇಟ್ಕೊಳ್ಳಲ್ಲ ನೋಡ್ರಿ. ಅವೆಲ್ಲ ಕೊಟ್ಟುಬಿಟ್ಟೆ ಬೇರೆಯವ್ರಿಗೆ. ಇದಿಷ್ಟು ಫ್ರಾಕ್ ಇದ್ದಾವೆ. ಇವನ್ನ ಯಾರಿಗೂ ಕೊಡೋಕೆ ಮನ್ಸು ಬರೋಲ್ಲ, ಯಾಕೆಂದರೆ ಇವು ಕಾಸ್ಟ್ಲಿ ದುಡ್ಡು. ಅವು ಇವು ಏನು 500 ರೂಪಾಯಿ 600 ರೂಪಾಯಿ ಫ್ರಾಕಲ್ಲ. ಇವೇನಿದ್ರು 1000 1500 ರೂಪಾಯಿ ಫ್ರಾಕ್ಗಳು ಇವು ನನಗೆ ಯಾರ್ದಾರ ಕೊಡೋಕೆ ಹೊಟ್ಟೆ ಉರಿತೈತೆ. ಹಾಗೆ ಸುಮ್ಮನೆ ಮಡಗಿದ್ದೀನಿ ನೋಡಿ. ಈ ಸೈಡ್ ಏನಿದೆ ನೋಡಿ, ಇದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದು ನಮ್ಮ ಮನೆಯ ಬಟ್ಟೆಗಳು ಮತ್ತು ಇವೆಲ್ಲ ಮಾನಸಂದೆ ತೋರಿಸ್ತೀನಿ ನೋಡಿ. ಇದೆಲ್ಲ ಮಾನಸಂದು ಅಂದರೆ ಇದೆಲ್ಲ ಲೆಹಂಗಾ ಗೌನ್ಗಳು ಮತ್ತು ಡ್ರೆಸ್ಗಳು, ಜೀನ್ಸು, ಟಾಪ್ಗಳು, ಈ ಥರ. ಈಗ ಮನೆಯವರು ಶರ್ಟ್ ಇಷ್ಟೇ, ನಮ್ಮ ಮನೆಯವ್ರ ಶರ್ಟ್ಗಳು ಇಷ್ಟೇ. ಇದು ಫುಲ್ಲು ಮಾನಸಿದೆ. ಈಗ ನಾನು ಡ್ರೆಸ್ಗಳಿವು, ಇವು ಹೊಸ ಡ್ರೆಸ್ಗಳನ್ನ ನಾವು ಇವನ್ನ ಹ್ಯಾಂಗರ್ ಹಾಕ್ಕೊಂಡಿದ್ದೀನಿ. ನಮ್ಮ ಮನೆ ಪ್ಯಾಂಟ್ಗಳು ಅಷ್ಟೇ, ಜಾಗ ಸಾಲ್ತಾ ಇಲ್ಲ. ಈಗ ಇಷ್ಟೇ ಕ್ಲೀನ್ ಮಾಡಿರೋದು. ಈಗ ಇದೆಲ್ಲ ಮಾಡಬೇಕು. ಇವತ್ತು ವಾರ್ಡ್ರೋಬ್ ಕ್ಲೀನಿಂಗು ಶುರು ಹಚ್ಕೊಂಡಿದ್ದೀನಿ. ನಾಳೆ ಶನಿವಾರದಿಂದ ಫುಲ್ಲು ಮನೆ ಕ್ಲೀನಿಂಗು. ಫಸ್ಟು ಈ ರೂಮಿನ ಕ್ಲೀನ್ ಮಾಡ್ಕೊಂಡ್ಬರ್ತೀನಿ. ಈ ಸಂದಿಲೆಲ್ಲ ದೂರ ಕುತ್ಕೊಂಡ್ಬಿಟ್ರೆ ಡೋರು ನೋಡಿ ಈ ಥರ ತೆಗಿವಾಗ ಹಾಕುವಾಗ ಇದು ಕುತ್ಕೊಂಡ್ಬಿಟ್ರೆ ಸ್ಟ್ರಕ್ ಆಗಿಬಿಡ್ತೈತೆ. ಇದೆಲ್ಲ ತಗೊಂಡು ಇದೆಲ್ಲ ಕ್ಲೀನ್ ಮಾಡಾಯಿತು. ಇದೆಲ್ಲ ನನ್ನ ಡ್ರೆಸ್ಗಳು ಇದೆಲ್ಲ ಜೋಡಿಸಿದಾಯಿತು. ಇಲ್ಲೂ ಅಷ್ಟೇ ಎಲ್ಲ ಜೋಡಿಸಿದಾಯಿತು. ಮತ್ತು ಇದು ಅಷ್ಟೇ, ಇದು ಮಿದ್ದು ಸ್ಟಪ್ ಇದು ಜೋಡಿಸಿದಾಯಿತು. ಈಗ ಇದೊಂದೈತಿ, ಇದು ನಾವು ಬ್ಲ್ಯಾಂಕೆಟ್ ಇಟ್ಕೊಂಡಿರೋಂಥದ್ದು ಬೆಡ್ಶೀಟ್ಗಳು. ಇದು ತೆಗ್ದ್ಬಿಟ್ಟು ಜೋಡಿಸಿದ್ರೆ ಆಯಿತು. ಇದು ಫುಲ್ಲು ಇದೆಲ್ಲ ಆಯಿತು. ಇದು ಅಷ್ಟೇ, ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಜೋಡಿಸ್ಕೊಂಡಿದ್ದಾಯಿತು. ಇದ್ರ ಕೆಳಗಡೆನೂ ಅಷ್ಟೇ ಇದೆಲ್ಲ ಜೋಡಿಸ್ಕೊಂಡಿದ್ದಾಯಿತು. ಇದು ನನ್ನ ಡ್ರೆಸ್ಗಳು, ಇದು ಮಾನಸ ಡೈಲಿ ಯೂಸ್ ಮಾಡೋದು ಇದು. ಮತ್ತು ಇದೆಲ್ಲ ನನ್ನ ಸಾರಿ, ಇದು ಫುಲ್ಲು ನನ್ನ ಸಾರಿ ಸೆಕ್ಷನ್. ಇದೆಲ್ಲ ಆಯಿತು. ಇದು ನಾನು ಸಾರಿ ಪೆಟ್ಟಿಕೊಟ್ಟು, ಇದು ನನ್ನ ವ್ಯಾನಿಟಿ ಬ್ಯಾಗು ಆಲ್ಬಮ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಅದು ವೇಸ್ಟ್ ಐಟಮಲ್ಲಿ ಇಟ್ಟಿರೋದು. ಅಷ್ಟು ಆಯಿತು ನೋಡಿ. ಇದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದೂ ಅಷ್ಟೇ, ಇದು ಕ್ಲೀನ್ ಮಾಡಿದ್ದೀನಿ. ಮತ್ತು ಇದು ಅಷ್ಟೇ, ಈ ಸ್ಟಪ್ಪು ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಮಾಡಿಲ್ಲ, ಎಷ್ಟು ಗಲೀಜಿದೆ ಅಂತಂದರೆ ಇದೆಲ್ಲ ಬೆಟ್ಟಲ್ಲಿ ಕೈಯಲ್ಲಿ ಈ ಥರ ಮುಟ್ಟಿ ಎಲ್ಲ ಕೊಳೆ ನೋಡಿರಿ. ಇದು ಅಷ್ಟೇ, ಕಾಣಿಸೋದಿಲ್ಲ ನಿಮಗೆ, ಹತ್ರ ನೋಡಬೇಕು ನೋಡಿ ಎಷ್ಟು ಗಲೀಜಾಗಿದೆ ಅಂತ. ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇದೇನು ಮಾಡ್ತಿದ್ದೀನಿ ಗೊತ್ತಾ, ಸ್ಟಬ್ಬರ್ ತೊಗೊಂಡಿದ್ದೀನಿ. ಸೋಪೆಲ್ಲ ಹಾಕ್ತಲ್ಲ, ಜಸ್ಟು ಸ್ಟಬ್ಬರಲ್ಲಿ ಸುಮ್ಮನೆ ಈ ಥರ ಮಾಡ್ತಾಯಿದ್ದೀನಿ. ಈ ಥರ ಮಾಡಿದ್ರೆ ಏನು ಗೊತ್ತಾ, ಇದೆಲ್ಲ ಹೋಗುತ್ತೆ ಅಂತ. ಇಲ್ಲ ಅಂದರೆ ಬಟ್ಟೆಲಿ ಒರೆಸಿ ನೋಡಿದೆ, ಅದು ಹೋಗ್ತಾಯಿಲ್ಲ ನೋಡಿ. ಇದು ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂದರೆ
ಇದೂ ಅಷ್ಟೇ ಫುಲ್ಲು ಕ್ಲೀನ್ ಆಯಿತು. ಇದು ಕ್ಲೀನ್ ಆಯಿತು. ಈಗ ಇದು ಹಂಗೆ ಕ್ಲೀನ್ ಮಾಡ್ಕೊತೀನಿ. ಮತ್ತು ಇದು ಅಷ್ಟೇ, ಇದೆಲ್ಲನೂ ಅದೇ ಥರ ಕ್ಲೀನ್ ಮಾಡ್ಕೊಂಬರ್ತೀನಿ. ಎಷ್ಟು ನೋಡಿ ಈ ಥರ ಜಾಸ್ತಿ ಎಲ್ಲ ಪ್ರೆಗ್ಗರೆಲ್ಲ ಕೊಡೋದು ಬೇಡ. ಉಡ್ಡಲ್ವ ಇದು, ಸುಮ್ಮನೆ ಎದ್ಬಿಡುತ್ತೆ. ತಕ್ಷಣವೇ ಒರೆಸ್ಬಿಡ್ಬೇಕು. ನೋಡಿ ಈ ಥರ ಮಾಡ್ಕೊತಾ ಇದ್ದೀನಿ. ಇದಾಗಲೇ ಸುಮಾರು ದಿವಸ ಆಗಿತ್ತು ಇದನ್ನೆಲ್ಲ ಮಾಡಿ. ಆಯಿತು. ಡ್ರೆಸ್ಸಿಂಗ್ ಟೇಬಲ್ ಅಷ್ಟೇ, ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕ್ಲೀನ್ ಆಯಿತು. ಫುಲ್ಲು ಎಲ್ಲ ಕ್ಲೀನ್ ಮಾಡಿದೆ. ಇದನ್ನೆಲ್ಲ ಉಜ್ಜಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದಕ್ಕೆ ಅಂದರೆ ಫುಲ್ಲು ವೈಟಾಗಿ ಕಾಣಿಸ್ತಿದೆ. ಎಲ್ಲ ಉಜ್ಜಿದ್ದೀನಿ, ಎಲ್ಲ ರೆಡಿ ಆಯಿತು. ಇಲ್ಲ ಈ ಕಡೆ ತೋರಿಸಿ, ಈ ಕಡೆ ನೋಡಿ. ಇದು ಅಷ್ಟೇ, ಇದು ಫುಲ್ಲು ಆಯಿಲ್ ಐಟಮ್ ಇದೆಲ್ಲ ಕ್ಲೀನ್ ಆಯಿತು. ಮತ್ತು ಇದು ಅಷ್ಟೇ, ಇಲ್ಲೆಲ್ಲ ಫುಲ್ಲು ಇಂಕೆಲ್ಲ ಹಾಕ್ಬಿಟ್ಟಿದ್ರಲ್ಲ ಮಕ್ಳು, ಇಂಕ್ ಬಾಟ್ಲು ಮತ್ತು ಐಲೈನರೆಲ್ಲ ಇಟ್ಟು ಎಲ್ಲ ಕಪ್ಪಾಗಿತ್ತು. ಎಲ್ಲ ತಿಕ್ಕಿದ್ದೀನಿ, ಎಲ್ಲ ತಿಕ್ಕಿ ಎಲ್ಲ ನೀಟಾಗಿ ಒರೆಸಿ ಜೋಡಿಸಿದ್ದೀನಿ. ಆಯಿತು. ಡ್ರೆಸ್ಸಿಂಗ್ ಟೇಬಲ್ ಕೆಲಸ ಮುಗೀತು. ಸಾರಿ, ಡ್ರೆಸ್ಸಿಂಗ್ ಟೇಬಲ್ ಅಷ್ಟೇ, ವಾರ್ಡ್ರೋಬ್ದು ಫುಲ್ಲು ಎಲ್ಲ ಮುಗೀತು. ಏನೂ ಇಲ್ಲ. ಏನಿದ್ರು ನಾಳೆ ಫುಲ್ಲು ಮೇಲ್ಗಡೆ ಏನಿದೆ ಅದು ಕ್ಲೀನ್ ಮಾಡೋದು. ಏನಷ್ಟು ಗಲೀಜಾಗಿಲ್ಲ, ನಾನು ಅವಾಗವಾಗ ಕ್ಲೀನ್ ಮಾಡಿದ್ದೀನಿ. ನಾಳೆ ತೋರಿಸ್ತೀನಿ.